ನಾರಾಯಣಂ ಗುಣೈಃ ಸರ್ವೈರ್ಹೃದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸುಪ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಓಂ ಯಾವುದೀಗ ಮೂರನೇದು ಒಂದು, ಮೂರನೇದರಲ್ಲಿ ಅಲ್ಲ, ಎರಡನೇದರಲ್ಲಿ 4, 2ರಲ್ಲಿ 4. ಏನು ಹೇಳಿದ್ರಿ ಈಗ? ಪ್ರಶ್ನೆ ಬಂತೀಗ. ಪ್ರಾಣ ನಿತ್ಯ ಅಂತ ಹೇಳ್ತಾರೆ, ಮತ್ತು ದೇವ್ರ ಹೇಗೆ ಸೃಷ್ಟಿ ಮಾಡ್ತಾರೆ? ಇಲ್ಲ, ದೇವ್ರ ನಿತ್ಯ ಅಂಬೋದು ಅಬ್ಸರ್ವ್ಡ್ ಸೆನ್ಸ್ನಲ್ಲಿ, ಇವರೆಲ್ಲ ರಿಲೇಟಿವ್ ಸೆನ್ಸ್ನಲ್ಲಿ ಹೇಳ್ತಾರೆ. ಆದ್ದರಿಂದ ವಿರೋಧ ಬರಲಿಲ್ಲ. ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ ಇದು. ಅದು ನಿನ್ನೆ ಆಗಿದೆ. ಅದು ಮೊದಲೇ ಅಧಿಕರಣ ಮುಗಿದಿದೆ. ಯಾವ ಅಧಿಕರಣ? ಪ್ರಾಣಾಧಿಕರಣ. ಪ್ರಾಣಾಧಿಕರಣ ಮೊದಲೇ ಇದಾಗಲೂ ಬರುತ್ತೆ, ಮೊದಲೇ 2 ಸತಿ ಬರುತ್ತೆ. ಇಲ್ಲಿ ಬಂದಿದೆ ಬರೀ ಪ್ರಾಣಾಧಿಕರಣ ಹೇಳು ಅಂತ ಹೇಳಿದರೆ ಯಾವುದು ಅಂತ ತಿಳ್ಕೊಂಡಿರ್ಬೇಕು. ಇವರಲ್ಲಿ ಯಾವ ಪ್ರಾಣಾಧಿಕರಣ? ಈ ಪ್ರಾಣಾಧಿಕರಣದ ಹೇಳೋ ವಿಚಾರ ಏನು ಅಂದರೆ, ಪ್ರಾಣದೇವರಿಗೆ ದೇವರ ರೀತಿ ನಿತ್ಯತ್ವ ಇಲ್ಲ, ಅದನ್ನು ಹೇಳಬೇಕು. ದೇವರ ರೀತಿ ನಿತ್ಯತ್ವ ಇಲ್ಲ, ದೇವರಿಗಿರೋ ನಿತ್ಯತ್ವ ಅಬ್ಸಲ್ಯೂಟ್. ನೆಕ್ಸ್ಟ್ ಸ್ಟೇಜಲ್ಲಿ ನಿತ್ಯತ್ವ ಇರೋದು ಯಾರಿಗೆ? ಇವರಿಗೆ ಅಷ್ಟೇ ಹೊರತು ಅವರಿಗಲ್ಲ. ಪ್ರಾಣಾಧಿಕರಣ ದ್ವಿಧಾ ಹೈವ ಇಂದ್ರಿಯಾಣಿ ನಿತ್ಯಾನಿ ಚಾನಿತ್ಯಾನಿ ಚ ತತ್ರ ನಿತ್ಯಂ ಮನೋ ಅನಾದಿತ್ವ ನ ಗಹ್ಯಮಾನಃ ಪುಮಾನ್ ತಿಷ್ಠತಿ ಅನಿತ್ಯಾನಿ ಅನ್ಯಾನಿ ಇತಿ ಗೋಪೂರ್ಣ ಶ್ರುತೋ ಮನಸ್ಸೋ ಅನುತ್ಪತ್ತಿ ಸಂಯುಕ್ತಿಕಾ ಶ್ರೂಯತೆ ಅತಃ. ಮನಸ್ಸಿಂದ ಹೇಳ್ತಾನೆ, ಗೋಪೂರ್ಣ ಶ್ರುತಿ ಅಂತ ಶ್ರುತಿ, ಅದರಲ್ಲಿ ಹೇಳ್ತಾರೆ ದ್ವಿಧಾ ಹಿ ಇಂದ್ರಿಯ ದ್ವಿಧಾಹ ಏವ ಇಂದ್ರಿಯಾಣಿ ನಿತ್ಯಾನಿ ಅನಿತ್ಯಾನಿ ಚ. ಇಂದ್ರಿಯಗಳು 2 ವಿಧ ಇವೆ, ನಿತ್ಯ ಇಂದ್ರಿಯಗಳು ಅನಿತ್ಯ ಇಂದ್ರಿಯಗಳು ಅಂತ 2 ಇವೆ. ತತ್ರ ನಿತ್ಯಂ ಮನಃ, ಮನಸ್ಸೊಂದು ನಿತ್ಯವಾದ ಇಂದ್ರಿಯ. ಯಾಕೆ? ಅನಾದಿತ್ವ. ನೋಡಿ, ಅನಾದಿ ಅಂತ ಹೇಳಿದ್ದಾರೆ. ಜೀವನ ಮನಸ್ಸಿಗೆಯಲ್ಲೂ ಅನಾದಿ, ಆದ್ದರಿಂದ ಕರ್ಮ ಮಾಡ್ತಾರೆ, ಮನಸ್ಸಿಂದ ಕರ್ಮ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅನಾದಿ ಕರ್ಮ ಅಂದ್ರೆ ಕೂಡುತ್ತಿರ್ತಾರೆ, ಕೂಡಕ್ಕಾಗ್ತಿರಲಿಲ್ಲ. ಗೋಪವನ ಶ್ರುತೋ ಮನ. ಆಮೇಲೆ ಮನೋ ಅನಾದಿತ್ವಾತ್ ನಹಿ ಅಮನಾಹ ಪುಮಾನ್ ತಿಷ್ಠತಿ. ಮನಸ್ಸಿಂದ ಮನುಷ್ಯ ಇರಲಿಕ್ಕಾಗೋದೇ ಇಲ್ಲ. ಅನಾದಿ ಕಾಲ ಅನಂತ ಕಾಲದವರೆಗೂ ಮನಸ್ಸಿರುತ್ತೆ. ಗೊತ್ತಾಯ್ತಾ? ತಿಷ್ಠತಿ ಅನಿತ್ಯಾನಿ ಅನಿತ್ಯಾನಿ. ಉಳಿದಿಂದ್ರಿಯಗಳು ನಿತ್ಯ ಅನಿತ್ಯ ಅಂತಿದೆ, ಮನಸ್ಸು ಮಾತ್ರ ಬರೀ ನಿತ್ಯ ಅಂತ ಮಾತಿನ ಅರ್ಥ ಇದೆ. ಅಂದಮೇಲೆ ಮನಸ್ಸು ನಿತ್ಯ ಅಂದಮೇಲೆ ದೇವರು ಸೃಷ್ಟಿ ಮಾಡೋ ಪ್ರಸಂಗ ಬರಲಿಲ್ಲ. ಹೊತ್ತಾನೆ ದೇವರು ನಿತ್ಯ, ಮನಸ್ಸು ನಿತ್ಯ. ಈ ರೀತಿ ದೇವರು ಸಾಂಗ ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಓಂ ತತ್ಪ್ರಾಕ್ಷೃತೇಶ್ಚ ಓಂ. ಅದಕ್ಕೆ ಉತ್ತರ ಮನಸ್ಸರ್ವೇಂದ್ರಿಯಾಣಿ ಚ ಇತಿ ಪೂರ್ವೋಕ್ತತ್ವಾತ್ತರ ಅನುತ್ಪತ್ತಿ ಮನಸ್ಸೋ ಯುಜ್ಯತೆ. ಮನಸ್ಸಿಗೂ ಸಹ ಏನಿದೆ? ಸೃಷ್ಟಿ ಇದೆ. ಒಂದಲ್ಲ ಅವನ ಸೃಷ್ಟಿ ಇದ್ದ. ಮಹಾಲಕ್ಷ್ಮಿಗೆ ಸೃಷ್ಟಿ ಹೇಳಿದ ಮೇಲೆ ಇದೇನು ಬೇರೆ ಹೇಳೋ ಕಾರಣ ಇಲ್ಲ. ಆದರೆ ಅವ್ರ ಸೃಷ್ಟಿ ಬೇರೆ, ಪರಾಧೀನ ವಿಶೇಷ ಆವೃತ್ತಿ. ಇವ್ರಿಗೆ ಹಾಗಲ್ಲ, ಬೇರೆ ರೀತಿ ಇದೆ. ಏನಂತ? ಪೂರ್ವಂ ಮನಸ್ಸಮುತ್ಪನ್ನಂ ತಥೋ ಅನ್ಯೇಷಾಂ ಸಮುದ್ಭವ ತದುತ್ಪತ್ತಿ ವಚಂ ಅಲ್ಪೋಪಚಯ ಕಾರಣಾತ್. ಹೌದು, ಮನಸ್ಸಿರೋದು ನಿಜ, ಸುಳ್ಳು ಅಂತ ಹೇಳಲಿಲ್ಲ. ಜೀವನ ನಿತ್ಯನೇ ಆ ಲೆಕ್ಕದಲ್ಲಿ. ಜೀವ ಪರಮಾತ್ಮ ಒಂದೇನಾ? ಜೀವನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಏನರ್ಥ? ದೇಹ ಕೊಡ್ತಾನೆ ಅಂತ. ಮನಸ್ಸಿಗೂ ಹಾಗೇನೆ ನಿತ್ಯತ್ವ ಇದೆ. ಪೂರ್ವಂ ಮನಃ ಸಮುತ್ಪನ್ನಂ ತಥೋ ಅನ್ಯೇಷಾಂ ಸಮುದ್ಭವ. ಮೊದಲು ಮನಸ್ಸು ಹುಟ್ಟಿತು, ಅದೇ ಇಂದ್ರಿಯಗಳು ಹುಟ್ಟಿದ್ವು ಬೇರೆ. ತಮೋತ್ಪತ್ತಿ ವಚನಂ ಅಲ್ಪೋಪಚಯ ಕಾರಣ. ಆದರೆ ಮನಸ್ಸಿಗೂ ಬೇರೆ ಇಂದ್ರಿಯ ಏನು ವ್ಯತ್ಯಾಸ ಅಂದರೆ ಅಲ್ಪೋಪಚಯ. ಅಲ್ಪೋಪಚಯ ಅಂದ್ರೇನು? ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದು ಹಾಕೊಳ್ಳೋದು ಬೇರೆ, ಉಪ್ಪು ಇಲ್ಲದ ಹೋದಾಗ ಹಾಕೊಳ್ಳೋದು ಬೇರೆ. ಅವಾಗ ಏನು ಹಾಕೋಬೇಕು? ಅವಾಗ ಇಷ್ಟು ಹಾಕೋಬೇಕಾಗತ್ತೆ. ಇದರಲ್ಲಿ ಇಷ್ಟು ಹಾಕೊಂಡು ಸಾಕು. ಅಲ್ಪ ಉಪಚಯ ಇದೆ. ಅಲ್ಪವಾದ ಉಪಚಯ ಅಂದ್ರೇನು? ಅದರಿಂದ ಪರಿಣಾಮ ಹೊಂದುವಿಕೆ ಇದೆ. ಗೊತ್ತಾಯ್ತಾ? ಅದಕ್ಕೆ ಮನಸ್ಸು ನಿತ್ಯ ಅರ್ಥಲ್ಲಿ ಹೇಳಿದರೆ ಹೊರತು ಯಾವ ಅರ್ಥಲ್ಲೆಲ್ಲ ಪುಣ್ಯಕ್ರಮದ ಕಣ್ಣು ಹೋಯ್ತು, ಕಿವಿ ಹೋಯ್ತು ಅಂತ ಮನಸ್ಸು ಹೋಯ್ತು ಹೇಳೋದಿಲ್ಲ. ಮನಸ್ಸೋದ್ರೆ ಕೋಮಕ್ಕೆ ಹೋಗ್ಬಿಡ್ತಾನೆ. ಮನಸ್ಸೋದ್ರೆ ಕೋಮಾನ ಹೊರತು ಬೇರೆ ದಾರಿ ಇಲ್ಲ. ಆದರೆ ಅದೆಲ್ಲ ಇದೆ. ಇಲ್ಲೆಲ್ಲಕ್ಕಿಂತ ಹೆಚ್ಚು ನಿತ್ಯ ಆಗಲಿಲ್ಲ ಅದೀಗ. ಅದಕ್ಕೆ ಕೊನೆಗೆ ಏನು ಹೇಳಿದ ಗೊತ್ತಾ? ಸ್ಮರಣೆ ಮಾಡು ಅಂತ ಹೇಳಿದ್ದಾರೆ. ದೇವ ಸ್ಮರಣೆ ನೋಡು ಅಂತ ಹೇಳಿಲ್ಲ. ಯಾಕೆ? ನೋಡೋಕ್ಕಾಗಲ್ಲ. ಆಗ ಕಿವಿ ಯಾರು ಪಕ್ಕದಲ್ಲಿದ್ದ ನೋಡೋಕ್ಕೆ ಆಗೋದಿಲ್ಲ, ಅವ್ರ ಮಾತು ಕೇಳಿಸೋದಿಲ್ಲ. ಎಲ್ಲ ದೇವ್ರ ಕಥೆ ಕೇಳುವಂತನೂ ಇಲ್ಲ. ಯಾಕೆ? ಕೇಳೋದಿಲ್ಲ ಅವನಿಗೀಗ. ಸ್ಮರಣೆ ಮಾಡು, ಮನಸ್ಸಿರುತ್ತೆ. ಈ ಉತ್ತರ ಕೊಡದೆ ಹೋಗಿದ್ರೆ ಅಂತ್ಯಕಾಲಕ್ಕೆ ಮನಸ್ಸೇ ಇರೋದಿಲ್ಲ, ಸ್ಮರಣೆ ಏನು ಮಾಡ್ತಾರೆ ಅಂತ ಕೇಳೋದಕ್ಕೆ ಉತ್ತರ ಸಿಕ್ತೀಗ. ಒಂದು ಕಡೆಗೆ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಇನ್ನೊಂದು ಕಡೆಗೆ ಹೊಸ ವಿಷಯ ಹೇಳ್ತಾ ಹೋಗ್ತಾರೆ. ಅಂತ್ಯಕಾಲದಲ್ಲಿ ಯಾಕೆ ಸ್ಮರಣೆ ಮಾಡಬೇಕು ಅಂದರೆ ಮನಸ್ಸು ಇದ್ದೇ ಇರುತ್ತೆ, ಅದರಿಂದ ಮಾಡಬೇಕು. ಸಂತತಂ ಚಿಂತನೆ ಬರೋದು ಯಾವುದಕ್ಕೆ? ಮನಸ್ಸಿಗೆ ಬರೋದು. ಕಣ್ಣಿಂದ ಚಿಂತನೆ ಮಾಡ್ತಾನೆ ಅಂತ ಹೇಳ್ತಾರಾ? ಆದ್ದರಿಂದ ಅಂತದಂ ಚಿಂತೆಯೇನಂತಂ ಅಂತಕಾಲಿ ಇದೆಲ್ಲ ದ್ವಾದಶೋತ್ರಕ್ಕೆ ಅರ್ಥ ಬರುತ್ತೆ. ಗೊತ್ತಾಗ ಈ ಅಧಿಕರಣ ಓದ್ದ ಹೋದರೆ ದ್ವಾದಶೋತ್ತರ ಮಾತ್ರ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಗ ಇದು ಓದ್ದಾಗ ಗೊತ್ತಾಗುತ್ತೆ ಯಾಕೆ ಚಿಂತೆ ಇತ್ತು ಅಂತ ಹೇಳಿದರು. ಎಲ್ಲ ತಿಳ್ಕೊಂಡಿರ್ಬೇಕು. ಆಗ ಶಾಸ್ತ್ರ ಅಂತ ಹಾಗೆ
ಗೊತ್ತಿದ್ದಾಗಿರುತ್ತೆ, ಹೇಳಿದಾಗ ಏನೂ ಗೊತ್ತಿದ್ದಿಲ್ಲ ಅನಿಸುತ್ತೆ, ಬೆಳೀತಾ ಬೆಳೀತಾ ಹೋಗುತ್ತೆ ಹಾಗೆ. ಪೂರ್ವಂ ಮನಸ್ಸಮುತ್ಪನ್ನಂ ತಥೋ ಅನ್ಯೇಷಾಂ ಸಮುದ್ಭವ ತನುತ್ಪತ್ತಿ ವಚನಂ ಅಲ್ಪೋಪಚಯ ಕಾರಣ. ಅತ್ಯಂತ ಅಲ್ಪೋಪಚಯ ಮಾಡಿದಾಗ ಏನಂತಾರೆ, ಅದಕ್ಕೆ ವಿಕಾರ ಆಗಿಲ್ಲ ಅಂದ್ಬಿಡ್ತಾ. ಉದಾಹರಣೆಗೆ ಡ್ರೆಸ್ ಚೇಂಜ್ ಮಾಡಿದ, ಚೇಂಜ್ ಇದೆ ಹೌದು, ಚೇಂಜ್ ಇಲ್ಲ ಅಂತಲ್ಲ, ಬಟ್ ಏನಲ್ಲ ಅದಕ್ಕೆ ಕಾರಣ ಆಗಲಿಲ್ಲ, ವ್ಯಕ್ತಿ ಬದಲಾವಣೆ ಆಗಲಿಲ್ಲ. ಆದರೆ ವ್ಯಕ್ತಿ ವೇಷ ಬದಲಾಯಿಸಿದ್ದಕ್ಕೆ ಏನಾಗಲಿಲ್ಲ, ವ್ಯಕ್ತಿ ಬದಲಾಗಲಿಲ್ಲ. ಕೆಲವೇನಾಗುತ್ತೆ ಅಂತ ಕೇಳಿದರೆ ಟೋಟಲ್ ಚೇಂಜ್ ಆಗಿಬಿಡುತ್ತೆ. ಅದೇನದು, ಕಣ್ಣಿದ್ದ ಕಣ್ಣು ಹೋಗೇ ಬಿಡ್ತಿಲ್ಲ, ಇಲ್ಲ ಕುರುಡ. ಈಗ ಮೊದಲು ಹೊಸ ಹೆಸರು ಬಂತು, ಕುರುಡ ಹೊಸ ಹೆಸರು ಬಂತು, ಹೊರತು ಉಪಯೋಗ ಆಗಲಿಲ್ಲ. ಆದರೆ ಈ ರೀತಿ ಇರೋದ್ರಿಂದ ಅಲ್ಪೋಪಚಯ, ಮಹೋಪಚಯ, ಬರೀ ಉಪಚಯ 3 ಭಾಗ ಇದೆ. ಪೂರ್ತಿ ಉಪಚಯ, ಸ್ವಲ್ಪ ಆದರೆ ಅಲ್ಪೋಪಚಯ. ಉದಾಹರಣೆಗೆ ಕಡಲೆಬೇಳೆ ಹಿಟ್ ಮಾಡಿಬಿಟ್ಟ, ಚೇಂಜ್ ಆಯಿತು, ಬಟ್ ಎಂಥ ಚೇಂಜ್ ಅದು, ಕಡಲೆಬೇಳೆನೇ ಇನ್ನೂ ಕೂಡ ಅದೇನು ಬದಲಾಗಿಲ್ಲ, ಅದು ಕಡಲೆ ಭಾಗ ಹೋಗಲಿಲ್ಲ. ಅದು ಏನೋಣ ಹಾಕಿಬಿಟ್ಟ, ಅದು ಕಡಲೆ ಇಟ್ಟಲ್ಲ, ಮೈಸೂರು ಪಾಕ್ ಆಯಿತು, ಅದಕ್ಕೆ ಹೆಸರಿಲ್ಲ. ಕಡಲೆ ಇಟ್ಟು ಕೊಟ್ಟರೆ ಅಲ್ಲ ಅಂತ ಹೇಳ್ತಾರೆ. ಭಾರಿ ಚೇಂಜಸ್ ಆಯಿತು, ವಿಕಾರ ಭಾರಿ ವಿಕಾರ ಆಯಿತು. ಯಾವ ರೀತಿ ವಿಕಾರ ಆಗಿಲ್ಲ ಗೊತ್ತಾಯ್ತಾ. ಹಾಲು ತಂದವರು ಕೊಟ್ಟ, ಬಿಸಿ ಕಾಯಿಸ್ಕೊಟ್ಟ, ಅಷ್ಟೇ. ಮೊಸರು ಕೊಟ್ಟ, ಅದು ಉಪಯೋಗ ಬರಲಿಲ್ಲ. ಅದಕ್ಕೆ ಭಾರಿ ಚೇಂಜ್ ಆಗಿಬಿಟ್ಟಿದೆ. ಈ ಅರ್ಥದಲ್ಲಿ ಮನಸ್ಸಿಗೆ ಅಲ್ಪೋಪಚಯ ಇದೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಉಳಿದಿಂದ್ರಿಯಗಳಿಗೆ ಭಾರಿ ಜಾಸ್ತಿ ಇದೆ, ಹೋಗೋದೇ ನಾಶನೇ ಇದೆ. ಆದರೆ ಮನಸ್ಸಿಗೆ ಮಾತ್ರ ಅಲ್ಪ ಉಪಚಯ ಇರೋದ್ರಿಂದ ಅದನ್ನ ಏನಂತ ಕರೀತಾರೆ, ನಿತ್ಯ ಅಂತ ಕರೆಯೋದಕ್ಕೆ ಅಷ್ಟೇನಾಗಲಿಲ್ಲ, ಅಫೆಕ್ಟ್ ಆಗಲಿಲ್ಲ. ಅದು ಆ ನಿತ್ಯತ್ವ ಬೇರೆಯೇ ಬೇರೆ, ಈ ನಿತ್ಯತ್ವಕ್ಕೆ ಒಂದು ಅರ್ಥ ಇದೆ. ಹೇಳಿದ ಹೋಗಿದ್ರೆ ಮನಸ್ಸಿಗೆ ಮಹತ್ವ ಗೊತ್ತಾಗ್ತಿರಲಿಲ್ಲ. ಮನಸ್ಸು ನಿತ್ಯ ಆದ್ದರಿಂದ ಎಲ್ಲಿ ಪ್ಯಾಕ್ ಮಾಡಬೇಕು, ಮನಸ್ಸನ್ನು ಪ್ಯಾಕ್ ಆಗಬೇಕು. ದೇಹ ಬಿಟ್ಟು ಹೋದಾಗ ಅಲಾಂಗ್ ಮನಸ್ಸು ಹೋಗ್ತಾನೆ. ಎಲ್ಲ CD ಎಲ್ಲ ಮುಗಿಸ್ಬಿಟ್ಟ, ಪ್ಯಾಕ್ ಹಾಕೋ ಹೊರಟೋಗ್ಬಿಟ್ಟ. ಇಲ್ಲೇನೂ ಇಲ್ಲ, ಕರೆ ಎಲ್ಲ ಹಾಕೊಂಡು ಡಿಲೀಟ್ ಮಾಡಿಬಿಟ್ಟ. ಅದ್ರ ಮಾತು ಉಳ್ಕೊಂಡ್ಬಿಟ್ಟು ಇವರೇ ತಿಳ್ಕೊಂಡ್ರು, ಕಂಪ್ಯೂಟರ್ ಸುಟ್ಟ ಮೇಲೆ ರೆಕಾರ್ಡ್ ಎಲ್ಲಿರುತ್ತೆ ಅಂತಾರೆ. ಕಂಪ್ಯೂಟರ್ ಸುಟ್ಟಿದೆ, ಬೇರೆ ರೆಕಾರ್ಡ್ ಅಲ್ಲಿ ಸೇವ್ ಆಗಿಬಿಟ್ಟಿದೆ ಒಂದು ಕಡೆಗೆ. ಅದನ್ನು ದೇಹ ಸುಟ್ಟೋದ್ರೂ ಕೂಡ ಏನಾಗೋದಿಲ್ಲ, ಅವನು ಮಾಡಿದ್ದು ಯಾವುದು ಹೋಗೋದಿಲ್ಲ, ಹಿಂದೆ ಬಂದೇ ಬರುತ್ತೆ ಅಂತ ಹೇಳಿ. ಅಲ್ಲ 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 ಸ್ಮರಣೆ ಕೇವಲ ಪ್ರಮಾಣ ಅಲ್ಲ, ತಪ್ಪು ಸ್ಮರಣೆನೂ ಬರ್ಬೋದು. ರಾಂಗ್ ತಪ್ಪು ತಿಳ್ಕೊಂಡೆ ಅಂತ ಹೇಳೋದಿಲ್ಲ, ತಪ್ಪೋದು ಮನಸ್ಸು ತಪ್ಪೋದು, ಸಾಕ್ಷಿ ತಪ್ಪೋದಿಲ್ಲ. ಸಾಕ್ಷಿ ಬೇರೆ, ಮನಸ್ಸು ಬೇರೆ. ಅದಕ್ಕೆ ಹೌದು, ಕೇವಲ ಪ್ರಮಾಣ ಅಂತ ಹೇಳಿದಾಗ ಸಾಕ್ಷಿ ಒಂದೇ, ಬೇರೆ ಯಾವುದು ತಗೊಂಡಾಗಿ. ಪೂರ್ವಂ ಮನಸ್ಸಮುತ್ಪನ್ನಂ ತಥೋ ಅನ್ಯೇಷಾಂ ಸಮುದ್ಭವ ತದನುತ್ಪತ್ತಿ ವಚನಂ ಅಲ್ಪೋಪಚಯ ಕಾರಣ ಇತಿ ವಾಯುಪ್ರೋಕ್ತ ವಚನಂ ಚ ಶಬ್ದೇನ ಗೃಹೀತಂ. ಅದು ಗೌಪವನಶ್ರುತಿ ಹೇಳಿದ್ದಕ್ಕೆ ವಾಯುಪ್ರೋಕ್ತ ಅನ್ನೋದು ಕ್ಲಾರಿಫಿಕೇಶನ್ ಕೊಟ್ಟಿದ್ದರಿಂದ ವಿರೋಧ ಪರಿಹಾರ ಆಯ್ತು. ಈಗ ಇತಿ ಮನೋಧಿಕರಣಂ ತತ್ ಪ್ರಾಗಧಿಕರಣಂ, ಎರಡರ್ಥನೇ ಹೆಸರಿದೆ. ಮನೋಧಿಕರಣ ಅಂತೇಳಿ ವಿಷಯದ ಮೇಲೆ, ತತ್ಪ್ರಾಕ್ ಎಂಬುದು ಸೂತ್ರದ ಮೇಲೆ. ಅನೇಕ ಇದಕ್ಕೆ ಎರಡೆರಡು ಹೆಸರು ಇರ್ಬೋದು. ಈಶಾವಾಸ್ಯೋಪನಿಷತ್ತು ಸರಿದೆ, ಈಶೋಪನಿಷತ್ತು ಸರಿದೆ, ಯಾಜ್ಞೀಯೋಪನಿಷತ್ತು ಸರಿದೆ. ಕೇನ ಅಲ್ಲ, ಕೇನ ಅದು ಗೊತ್ತಾಯ್ತಾ, ಈ ರೀತಿ ಹೇಳ್ತಾರೆ, ತಪ್ಪೇನಲ್ಲ. ಮಂತ್ರೋಪನಿಷತ್ತು ಬರೀ ಶ್ಲೋಕ ಇದ್ದರೆ ಮಂತ್ರೋಪನಿಷತ್ತು, ಇಲ್ಲದವರು ಬರೀ ಉಪನಿಷತ್ತು. ಯಾವ ರೀತಿ ಸೃಷ್ಟಿ ಇದೆ, ಸೃಷ್ಟಿಗೆ ಪರಮಾತ್ಮ ಮನಸ್ಸನ್ನು ಸೃಷ್ಟಿ ಮಾಡ್ತಾನೆ, ಉಪಚಯ ಮಾಡಿಕೊಡ್ತಾನೆ. ಕಣ್ಣಿಗೆ ಕೂಡಿಗೆ ಏನು ಮಾಡೋಕ್ಕಾಗತ್ತೋ ಅವನು, ಏನು ಮಾಡೋಕ್ಕಾಗಲ್ಲ. ಇವ್ರು ಕಾಣಿಸ್ತಿರಲಿಲ್ಲ, ಕಣ್ಣು ಬೇರೆ ನಿಲ್ಲಿಸ್ಕೊಟ್ಟ ಸರಿಗೊಟ್ಟು. ಆ ಥರ ಉಪಚಯ ಇದೆ. ಕಣ್ಣಿಗೆ ಕಣ್ಣು ಕೊಟ್ಟ ಕೆಲಸ ಅಲ್ಲದು, ಕಣ್ಣಿಗೆ ಅನುಕೂಲ ಮಾಡಿಕೊಟ್ಟ ಕೆಲಸ. ಅಂಥ ಸೃಷ್ಟಿ ಹೋಗ್ತೀವಿ ಮನಸ್ಸು. ಬೇರೆ ಇಂದ್ರಿಯಗಳು ಹಾಗಲ್ಲ, ಕಣ್ಣು ಪೂರ್ತಿ ಹೋಯ್ತು, ಮನುಷ್ಯ ಇದ್ದಾನೆ ಕಣ್ಣು ಹೋಯ್ತು, ಅದು ಮನಸ್ಸು ಹೊರಗೆ ಬರೋದಿಲ್ಲ. ಆ ರೀತಿ ನಿದ್ರೆ ಮಾಡಿದಾಗಲೂ ಸ್ವಪ್ನದಲ್ಲಿ ಏನಿದೆ, ಮನಸ್ಸಿದೆ. ನಿದ್ರಾವಸ್ಥೆಯಲ್ಲಿ ಸುಪ್ತವಾಗಿದೆ. ಉಳಿದಿಂದ್ರಿಯಗಳು ಹಾಗೇನೆ. ಸ್ವರೂಪೇಂದ್ರಿಯಗಳು ಎಲ್ಲವೂ ಇದೆ. ಈ ಮಧ್ಯೆ ಸ್ವರೂಪೇಂದ್ರಿಯ ಎಲ್ಲವೂ ಇದೆ, ಆದರೆ ಸ್ವರೂಪೇಂದ್ರಿಯ ಸಂಬಂಧಪಟ್ಟಿದ್ದಲ್ಲ ಇದು. ಮನಸ್ಸಿಗೆ ಇಷ್ಟ ಇಲ್ಲ. ಈ ಮನಸ್ಸು ಅಲ್ಲಿವರೆಗೂ ಹೋಗೋದಿಲ್ಲ. ಇದು ಯಾವುದು ಅಲ್ಲ, ಬರೀ ಮನಸ್ಸಿನ ಬಗ್ಗೆ ಹೇಳ್ತಿರೋದು. ಈಗ ಈ ಮನಸ್ಸು ಕೂಡ ಅಟ್ಯಾಚ್ ಆಗಿಬಿಟ್ಟಿದೆ, ಬೇರೆಯವರಿಗಿಂತ ಜಾಸ್ತಿ ಅಟ್ಯಾಚ್ ಆಗಿದೆ. ಆದ್ದರಿಂದ ಜನ್ಮದಲ್ಲಿ ನಡ್ಕೊಂಡು ಹೋಗುತ್ತೆ. ಇದು ಹೋಗ್ಬಿಡುತ್ತೆ. ಅದಕ್ಕೆ ಕಂಠ ಕನೆಕ್ಟ್ ಆಗುತ್ತೆ. ಈ ಹೆಲ್ಪ್ ಮಾಡೋದಕ್ಕೋಸ್ಕರ ಸ್ಪೆಕ್ಸು ರಿಪೇರ್ ಆಗಿ ತಕ್ಷಣ ತೆಗೆದು ಬಿಡ್ತಾರಲ್ಲ ಹಾಗೆ. ಜಾಸ್ತಿ ಮಾಡಿಬಿಡ್ತಾರೆ, ಮುಕ್ತಿ ಅಂತ ತೆಗೆದು ಹಾಕಿಬಿಡ್ತಾರೆ. ಕಣ್ಣು ತೆಗೆದು ನೋಡ ತೆಗೆದಾಕಿ ಅಂತ ತೋರಿಸ್ತಾರಲ್ಲ ಹಾಗೆ ನೋಡ್ತಾನೆ. ಅವ್ರು ಏನು ಅವ್ರು ಅಫೆಕ್ಟ್ ಆಗಲ್ಲ. ಈಗ ಅವ್ರು ಹ್ಯಾಪಿ. ಈ ಮನಸ್ಸಿಗೆ ಎರಡೂ ಇದೆ, ಒಳ್ಳೇದಿದೆ ಕೆಟ್ಟದಿದೆ. ಕೇಳಿ ಯೋಚನೆ ಮಾಡ್ತಾ, ಒಳ್ಳೇದು ಯೋಚನೆ ಮಾಡ್ತಾ. ಆ ಮನಸ್ಸಿಗೆ ಆಗಿಲ್ಲ, ಬರೀ ಒಂದೇ ಸ್ವರೂಪ
ಸ್ವರೂಪದ ಸಾಕ್ಷಿ ಎಲ್ಲ ಒಂದೇ. ಮನಸ್ಸು ಸ್ವರೂಪ ಇಂದ್ರಿಯಗಳೆಲ್ಲ ಇದೆ, ಅದ್ರ ಮೇಲೆ ಇವೆಲ್ಲ ಕವರಿಂಗ್ಸ್ ಇವು. ಅದ್ರ ಹೆಚ್ಚು ಕವರ್ ಆಗೋದೆಲ್ಲ ಬೇರೆವುಗಳು. ಮಿನಿಮಮ್ ಕವರ್ ಆಗೋದು ಮನಸ್ಸು, ಅಲ್ಪೋಪಚಯ. ಉಳಿದ ಇಂದ್ರಿಯ ಜಾಸ್ತಿ ಇದೆ. ಧೃತರಾಷ್ಟ್ರ ಮೂಢತ ಕಣ್ಣಿದೆ, ಮನಸ್ಸು ಎಲ್ಲ ಇದೆ. ಇಲ್ಲಿ ಕುರುಡ, ಕಣ್ಣು ಹೋಗ್ಬಿಟ್ಟು ಮೂಢದಲ್ಲಿದೆ, ಇಲ್ಲಿಲ್ಲ. ಆ ರೀತಿ ಇಲ್ಲಿಲ್ಲ, ಮನಸ್ಸಿಗೆ ಆಗೋದಿಲ್ಲ. ಅದಕ್ಕೆ ಮನಯೇ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ. ಇದನ್ನೇ ಸಾಕ್ಷಿ ಅಲ್ಲ, ಸ್ವರೂಪ ಮನಸ್ಸು ಎಲ್ಲವೂ ಸಾಕ್ಷಿಯಿಂದ ಸ್ವರೂಪದಲ್ಲಿರೋದಲ್ಲ. ಅದು ಎಲ್ಲ ಸಾಕ್ಷಿ ಗ್ರಹಣ ಮಾಡಿದೆ, ಸ್ವರೂಪ ಮನುಷ್ಯ ಅದು ಗ್ರಹಣ ಮಾಡಿದೆ ಅಂತ ಯಾವುದನ್ನ? ಯಾವುದೋ ವಿಷಯ ಸಾಕ್ಷಿ ಒಪ್ಕೊಂಡಿದೆ ಅಂತ. ಹೌದು, ಈ ಸುಖ ಪಟ್ಟಿದ್ದನ್ನು ಸಾಕ್ಷಿ ಒಪ್ಕೊಂಡಿದೆ. ದುಃಖ ಇಲ್ಲೇ ಸಂಸಾರದಲ್ಲೇ ಕಾಣುತ್ತದ. ವೆರಿ ಹ್ಯಾಪಿ, ಸಾಕ್ಷಿ ಗೊತ್ತು ಅದಕ್ಕೆ. ಅದು ಭಾರಿ ದುಃಖ ಆಯಿತು, ಸಾಕ್ಷಿ ಗೊತ್ತದು. ಮತ್ತು ಬಿಡೋದಕ್ಕೆಲ್ಲ ಗೊತ್ತಾಗಲ್ಲ, ಬಿಡೋದಕ್ಕೆಲ್ಲ ಲೈಫೇ ಇಲ್ಲ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ.